ಅದು ನಮ್ಮ ಅನುಭವದಲ್ಲಂತೂ ಹಾನಿಕರ. ನಾವೀಗ ನೂರಾರು ವರ್ಷದಿಂದ ನಮ್ಮ ತಲೆತಲಾಂತರದಿಂದ ನಾವು ಅಡಿಕೆನ ಬೆಳೀತಾ ಇದ್ದೀವಿ, ತಿಂತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೀವಿ. ಅಡಿಕೆ ಕೇವಲ ಕೃಷಿ ಅಲ್ಲ, ಅದು ನಮ್ಮ ಬದುಕು. ದರ ಎಷ್ಟು ಇರಲಿ, ಏನೂ ಇರಲಿ, ಏನೇ ಸಮಸ್ಯೆ ಬರಲಿ, ನಾವು ಅಡಿಕೆಯನ್ನು ಬೆಳೀತಾ ಇದ್ದೇವೆ, ತಿಂತಾ ಇದ್ದೇವೆ. ಅಡಿಕೆ ಹಾನಿಕರ ಅಂತ ಅದು ದೊಡ್ಡ ಲಾಬಿ ಮುಖಾಂತರ ಆಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ಅಡಿಕೆ ಹಾನಿಕರ ಅಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಒಳ್ಳೆಯ ದರನೂ ಬಂದಿದೆ. ಹಾಗಾಗಿ ಅದರ ವಿಸ್ತೀರ್ಣನೂ ಕೂಡ ಜಾಸ್ತಿ ಆಗ್ತಾ ಇದೆ. ಕೇವಲ ಕರ್ನಾಟಕ ಅಂತಲ್ಲ, ತಮಿಳುನಾಡು, ಆಂಧ್ರ ಎಲ್ಲ ಪ್ರದೇಶದಲ್ಲೂ ಅಡಿಕೆ ಬೆಳೀತಾ ಇದ್ದಾರೆ. ಹಾಗಾಗಿ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಬೆಳೆ ಜಾಸ್ತಿ ಆಗಿದ್ದರಿಂದ ಸಹಜವಾಗಿ ದರ ಕಡಿಮೆ ಆಗ್ತದೆ. ಮತ್ತು ವಿದೇಶದಿಂದಲೂ ಕೂಡ ಅಡಿಕೆ ಬರ್ತಾ ಇರೋದು ದೊಡ್ಡ ಸಮಸ್ಯೆಯಾಗಿದೆ. ಅಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅಡಿಕೆ ಬೆಳೀತದೆ. ನಮ್ಮಲ್ಲಿ ಸ್ವಲ್ಪ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ, ಬಿಸಿಲು ಜಾಸ್ತಿ, ಈ ಎಲ್ಲ ಕಾರಣದಿಂದ ನಮ್ಮಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ. ಈ ಇತ್ತೀಚಿನ ವರ್ಷಗಳಲ್ಲಿ ಆ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಹೋಗಬೇಕು. ಅದಕ್ಕೆ ನಮ್ಮ ಅಡಿಕೆ ಬೆಳೆಗಾರರ ಸಂಘ ಮಂಚೂಣಿಯಲ್ಲಿ ನಿಂತಿದೆ. ನಮ್ಮ ಭಾಗದಲ್ಲಿ ಅಡಿಕೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿದೆ. ಅಡಿಕೆ ಹಾನಿಕರ ಅಂತೂ ಅಲ್ಲ, ಯಾಕಂದರೆ ನಾನು ತಿಂತೇನೆ ಅಡಿಕೆನ. ಇದುವರೆಗೂ ನಮಗೆ ಅದರಿಂದ ಏನು ತೊಂದರೆ ಆಗಿದೆ ಹೇಳೋ ಒಂದು ಭಾವನೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಏನೇನೋ ಸೇರಿ ಅದು ಹಾನಿಕರಕ ಅಂಶ ಹೇಳೋ ಒಂದು ಇದಾಗಿದೆ. ಅದಕ್ಕೆ ವೈಜ್ಞಾನಿಕವಾದ ಒಂದು ಸಮೀಕ್ಷೆ ಆಗಬೇಕು. ಅದರ ಆದ ನಂತರ ಅದರ ಹಾನಿಕರ ಅಲ್ಲ. ಸಿಗರೇಟು ಹಾನಿಕರ. ಅದೇ ರೀತಿಯಲ್ಲಿ ಅಡಿಕೆಯನ್ನು ನಾವು ಹೊರಿಸ್ಲಿಕ್ಕೆ ಬರೋದಿಲ್ಲ. ಅಡಿಕೆ ಹಾನಿಕರ ಅಲ್ಲ ಹೇಳಿದ್ರೆ ನಮ್ಮದು ಸ್ಪಷ್ಟ ಅಭಿಪ್ರಾಯ. ವಿಶ್ವೇಶ್ವರಯ್ಯ, ಹೂಗೊಪ್ಪಲು, ಸಾಗರ.